ಹಾಯ್ ಎವ್ರಿವನ್, ವೆಲ್ಕಮ್ ಟು ಭವ್ಯ ಪುನೀತ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಯಾರೆಲ್ಲ ಈ ವರ್ಷದ ರೆಸಲ್ಯೂಷನ್ಸ್ ಇಟ್ಕೊಂಡಿದ್ದೀರಾ ಎಲ್ಲ ಈಡೇರಲಿ ಅಂತ ವಿಶ್ ಮಾಡ್ತಾ ನಾವು 2026ನ ಹೇಗೆ ವೆಲ್ಕಮ್ ಮಾಡಿದ್ವಿ ಅನ್ನೋದನ್ನು ನೋಡೋಣ. ಡಿಸೆಂಬರ್ 31 ಟೈಮು 6:30 ಆಗಿದೆ. ನಾವಿವಾಗ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಚಿಕ್ಕಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ಚಿಕ್ಕಮ್ಮ ಮನೆಗೆ ಅಂದ್ಬಿಟ್ಟು ಏನು ವಾಕ್ ಮಾಡ್ಕೊಂಡು ಹೋಗ್ತಿದ್ದಾಳೆ ಅಂತ ಅಂದ್ಕೊಂಬೇಡಿ. ಅವ್ರ ಮನೆ ಬೇರೆ ಎಲ್ಲೂ ಇಲ್ಲ, ನಮ್ಮ ಮನೆ ಪಕ್ಕದ ರೋಡ್ ಅಷ್ಟೇ ಅವ್ರ ಮನೆ. ಸೊ ಈ ವರ್ಷ ನಾವು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಶಶುಗೆ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು, ಅದಕ್ಕೆ ನಾವು ತುಮಕೂರ್ಗೆ ಹೋಗಿದ್ವಿ. ಇವತ್ತು ಆಫ್ಟರ್ನೂನ್ ಅಷ್ಟೇ ರಿಟರ್ನ್ ಆದ್ವಿ. ಸೊ 1 ವೀಕಿಂದ ಆಂಟಿ ಮನೆಯಲ್ಲಿ ಯಾರನ್ನೂ ಮೀಟ್ ಮಾಡಿಲ್ಲ. ಹಾಗಾಗಿ ಎಲ್ಲರೂ ಶಶು ಬಂದಿದ ತಕ್ಷಣ ಕೂರಿಸ್ಕೊಂಡು ಹಾಲಿಡೇಸ್ ಹೇಗಿತ್ತು ಅಂತೆಲ್ಲ ಕೂರಿಸ್ಕೊಂಡು ಮಾತಾಡಿಸ್ತಿದ್ರು. ಇನ್ನು ಎಲ್ಲ ಸೇರಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಡಿನ್ನರ್ಗೆ ಸೋಯಾಬೀನ್ ಪುಲಾವ್, ಪರಾಟ ವಿತ್ ಪನ್ನೀರ್ ಮಸಾಲ ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಅಮ್ಮ ಮತ್ತು ಚಿಕ್ಕಮ್ಮ ಅವರೆಲ್ಲ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಡ್ತಿದ್ದಾರೆ. ಇಲ್ಲೇ ಹತ್ರದಲ್ಲೇ ಇನ್ನೊಬ್ಬರು ಚಿಕ್ಕಮ್ಮ ಮನೆ ಇದೆ, ಅವರು ಕೂಡ ಬರ್ತಾರೆ. ನಾವು ಪ್ರತಿ ವರ್ಷ ಇದೇ ರೀತಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಈ ವರ್ಷ ಊರಿಂದನೂ ಕೂಡ ಚಿಕ್ಕಮ್ಮ ಅಕ್ಕ ಅವರೆಲ್ಲ ಬಂದಿದ್ದಾರೆ. ಊಟ ಮುಗಿಸಿ ನಾನು ನನ್ನ ಹಸ್ಬೆಂಡು ಕೇಕ್ ತೊಗೊಂಬರಕ್ಕೆ ಹೋದ್ವಿ. ಆ ಗ್ಯಾಪಲ್ಲಿ ಮನೆಯಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಶಶು ಮಧ್ಯ ಬಾ. ಅದಾದಮೇಲೆ ಗೇಮ್ಸ್ ಸ್ಟಾರ್ಟ್ ಆಯಿತು. ನಮ್ಮ ಸಿಸ್ಟರು ಗೇಮ್ ಹೋಸ್ಟ್ ಮಾಡ್ತಾಯಿದ್ರು. ಈಗ ಎಲ್ರಿಗೂ ರೂಲ್ಸ್ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಆ್ಯಂಡ್ ಯಾರೂ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಎಲ್ಲರೂ ಮೊಬೈಲ್ನೂ ಇಸ್ಕೊಂಡು ಟೇಬಲ್ ಮೇಲೆ ಇಟ್ಟಿದ್ರು. ಹಾಗೆ 4 ಟೀಮ್ ಆಗಿ ಡಿವೈಡ್ ಮಾಡಿ ಈಚ್ ಟೀಮ್ನಲ್ಲೂ 3 ಮೆಂಬರ್ಸ್ ಇದ್ದರು. ಗೇಮ್ ಏನು ಅಂದರೆ ಪಿಕ್ಚರ್ಸ್ ನೋಡಿ ಸಾಂಗ್ ಗೆಸ್ ಮಾಡೋದು. ಈ ಗೇಮ್ ಅಂತೂ ಎಲ್ರಿಗೂ ತುಂಬ ಇಷ್ಟ ಆಯಿತು. ಎಲ್ಲರೂ ತುಂಬ ಎಂಜಾಯ್ ಮಾಡಿದ್ವಿ. ಇನ್ನು ಕೆಲವೊಂದು ಪಿಕ್ಚರ್ಸು ತುಂಬ ಟಫ್ ಇತ್ತು, ಕಂಡುಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಇನ್ನು ಕೆಲವೊಂದು ಈಸಿ ಇತ್ತು. ಇದೇ ಥರ ಗೇಮ್ ಆಡಿದ್ವಿ. ಬರೀ ಗೇಮ್ ಆಡಿದ್ದಲ್ಲ, ಪ್ರತಿಯೊಂದು ಗೇಮ್ಗೂ ಫಸ್ಟ್, ಸೆಕೆಂಡ್, ಥರ್ಡ್ ವಿನ್ನರ್ಸ್ ಅಂತ ಇಟ್ಟು ವಿನ್ನರ್ಸ್ಗೆಲ್ಲ ಪ್ರೈಸ್ ಕೂಡ ಕೊಟ್ವಿ. ಸೆಕೆಂಡ್ ಗೇಮ್ ಏನಪ್ಪ ಅಂದರೆ ಈ ರೀತಿ 10 ಲೈನಲ್ಲಿ ಕಪ್ ಜೋಡಿಸ್ಬೇಕು. ಯಾರು ಹೈಯೆಸ್ಟ್ ಕಪ್ ಜೋಡಿಸಿರ್ತಾರೋ ಅವರೇ ವಿನ್ನರ್. ಥರ್ಡ್ ಗೇಮು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಯಾಕೆ ಅಂದರೆ ಕಿಚನ್ ಐಟಮ್ಸ್ ಅಂದರೆ ಗ್ರೋಸರೀಸ್ ಏನಾದರೂ ಕೊಡ್ತಾರೆ, ಅದನ್ನು ನಾವು ಟಚ್ ಮಾಡ್ದಲೇ ಜಸ್ಟ್ ಟೇಸ್ಟ್ ಮಾಡಿ ಡೈರೆಕ್ಟಾಗಿ ಐಟಮ್ ನೇಮ್ ಹೇಳ್ಬಾರ್ದು, ಅದನ್ನು ಕ್ಲೂ ಕೊಡ್ತಾ ಹೋಗಬೇಕು. ಆ್ಯಂಡ್ ಆಪೋಸಿಟಲ್ಲಿರೋರು ಅದನ್ನು ಗೆಸ್ ಮಾಡಬೇಕು. ಇದರಿಂದ ಮಾಡೋದು ಕೂಟ್ ಇಷ್ಟ ಆಗುತ್ತೆ ಅಂದರೆ ಹಬ್ಬದಲ್ಲೆಲ್ಲ ಇದನ್ನ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ. ತರಕಾರಿ ನಿಮ್ಗೆ ಇಷ್ಟ ಅಲ್ವಾ? ಹಬ್ಬ ಒಬ್ಬಟ್ಟೆಲ್ಲ ಮಾಡ್ತಾರ ಅಲ್ಲಪ್ಪ. ಈಗ ಗೆಸ್ ಮಾಡ್ದಲ್ಲ ರಾವಣಿ ಅಂತರದೆ, ಅದ್ರ ಬದಲು ಇನ್ನೊಂದು ಹಾಕ್ತಾರೆ. ಇದನ್ನ ಸಾಂಬಾರ್ಗೆಲ್ಲ ಹಾಕ್ತಾರೆ. ಅದ ಒಂದ್ 2 hours ಮುಂಚೆ ನೆನೆಸಿರ್ತಾರೆ, ಆಮೇಲೆ ಸಾಂಬಾರ್ ಮಾಡ್ತಾರೆ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿಗೆಲ್ಲ ಅದ್ ಪನ್ನೀರ್ ತರ ಮಾಡಿರ್ತಾರೆ, ಕಾಳಾಕಿ ಕಡಲೆಕಾಳು. ಹೇಗೋ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಪ್ರೈಸಸ್ ಇಟ್ಟಿದ್ದಕ್ಕೂ ಎಲ್ರಿಗೂ ಗಿಫ್ಟ್ ಸಿಕ್ತು. ಗಿಫ್ಟ್ಸ್ ಇಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದು ಆಯಿತು. ಅಷ್ಟರಲ್ಲಿ 12 o'clock ಆಗ್ತಾ ಬಂತು. 2025ಗೆ ಬಾಯ್ ಹೇಳಿ 26ಗೆ ಹಾಯ್ ಹೇಳಿದ್ದು ಆಯಿತು. ಇದು ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಕೇಕ್ ಕಟ್ಟಿಂಗ್ ಒಂದಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.